ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ಯಾಕಂದರೆ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಾಂಬ್ ಹಾಕಿದ್ರಲ್ಲ, ಹಾಗಾಗಿ ಈಗ ಅದಕ್ಕೆ ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಜೊತೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರಿಗೆ. ಓವರ್ ಆಲ್ ಎಲ್ರಿಗೂ ಕೂಡ ಒಂದು ಸಂದೇಶ ಇದು. ಯಾಕಂತ ಹೇಳಿದ್ರೆ ಕುರ್ಚಿ ಕಳ್ಕೊಂಡ್ಬಿಡ್ತಾರೆ ಸಿದ್ದರಾಮಯ್ಯ ಅಂಥೇಳಿ ಮಾತಾಡ್ಕೊಳ್ತಿದ್ದಾರೆ ಜನ. ಸೆಪ್ಟೆಂಬರ್ ಆದಮೇಲೆ ಅದು ಬರುತ್ತಾ ಅಂತೇಳಿ ಬಿ ಜೆ ಪಿಯವರು ಸುಳ್ಳು ಹೇಳಿದ್ರಲ್ಲಿ ನಿಸ್ಸಿಂರವರು ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ, ಅದೇ ಸತ್ಯ. ನಮ್ಮ ಸರ್ಕಾರ 5 ವರ್ಷ ಬಂಡೆ ರೀತಿ ಇರುತ್ತೆ. ನಾನು ಡಿ ಕೆ ಶಿವಕುಮಾರ್ ಚೆನ್ನಾಗೇನೇ ಇದ್ದೇವೆ. ನಮ್ಮಿಬ್ಬರ ಮಧ್ಯೆ ತಂದಿಡುವ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ನಾವೆಲ್ಲರೂ ಕೂಡ ಒಟ್ಟಾಗಿ ಇದ್ದೇವೆ. ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕೈ ಎತ್ತಿ ನಾವು ಚೆನ್ನಾಗಿಯೇ ಇದ್ದೇವೆ, ತಂದಿಡು ಕೆಲಸ ಮಾಡ್ತಿದ್ದಾರೆ ಬಿ ಜೆ ಪಿಯವರು ಅನ್ನುವಂಥ ವಾಗ್ದಾಳಿ ನಡೆಸಿದ್ದಾರೆ. ಅವರ ನಾಯಕರಲ್ಲೂ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇತ್ತು, ಅದಕ್ಕೂ ಕೂಡ ಬಹುಶಃ ಉತ್ತರ ಸಿಕ್ಕಿರ್ಬೋದು. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೋಡಿ, ಸಿದ್ದರಾಮಯ್ಯವರ ಆ ಗತ್ತಿದೆ ಅಲ್ವಾ, ಆ ಮಾತು, ಅದರಲ್ಲಿ ಯಾವ ರೀತಿ ಕ್ಲಾರಿಟಿ ಇದೆ ನೋಡಿ. 5 ವರ್ಷ ಬಂಡೆ ಥರ ಇರುತ್ತೆ ಅಂದರೆ ಅಲಗಾಡ್ಸೋಕ್ಕಾಗಲ್ಲ, ಒಡೆಯೋಕ್ಕಾಗಲ್ಲ ಅಂತ. ಬಟ್ ಒಂದು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ 5 ವರ್ಷ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅಂಥೇಳಿ ಈಗ ಪ್ರಸ್ತಾಪ ಯಾವತ್ತೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ. ಇದು ಕೂಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, 2.5 ವರ್ಷ ಒಪ್ಪಂದ ಆಗಿದೆ ಅನ್ನೋದು. ಆಗಸ್ಟ್ ನಂತರ, ಮೇ ನಂತರ ಕ್ರಾಂತಿ ಆಗುತ್ತೆ. ಈಗ ಮತ್ತೆ ಸೆಪ್ಟೆಂಬರ್ ನಂತರ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ಅದೂ ನೋಡ್ಬಿಡೋಣ. ಹಾಗಾದರೆ ರಾಜಣ್ಣ ಹೇಳಿರೋ ಪ್ರಕಾರ ಸೆಪ್ಟೆಂಬರ್ ಆದಮೇಲೆ ಏನು ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗ್ಬೋದೇನೋ, ಅಥವಾ ಸಚಿವ ಸಂಪುಟ ಪುನರಚನೆ ಆಗ್ಬೋದೇನೋ. ಅದೇನು ದೊಡ್ಡ ಕ್ರಾಂತಿ ಅಂತ ಅನ್ಸಲ್ಲ. ಮುಖ್ಯಮಂತ್ರಿ ಬದಲಾವಣೆ ಅಂದರೆ ಅದು ಕ್ರಾಂತಿ ಅಂತ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಬಹಳ ಕಾನ್ಫಿಡೆಂಟ್ ಇದೆ, ಬಲವಾದ ನಂಬಿಕೆ ಇದೆ. ಜೊತೆಗೆ ಹೈಕಮಾಂಡ್ ಕೂಡ ಅವರ ಮೇಲೆ ನಂಬಿಕೆಯನ್ನು ಇಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಅಂತೂ ಮಾಡ್ತಾನೇ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರ ಶಕ್ತಿ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಬದಲಾವಣೆ ವಿಷಯಕ್ಕೆ ಹೋಗಲ್ಲ ಅವರು ಹೈಕಮಾಂಡ್ನವರು. ಯಾಕಂದರೆ ಅಲ್ಲೇನಾದರೂ ಟಚ್ ಮಾಡಿದರೆ ಮತ್ತು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಹಾಗಾಗಿನೇ ಯಾವ ವಿಚಾರವನ್ನು ಕೂಡ ಕೆದಕೋಕ್ಕೆ ಹೋಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಡಿ ಕೆ ಶಿವಕುಮಾರ್ ಅವರ ಕೈ ಎತ್ತಿ ಸಿದ್ದರಾಮಯ್ಯನವರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ಬಟ್ ಈ ಬಿ ಜೆ ಪಿ ನಾಯಕರ ಆ ಒಂದು ಆರೋಪಗಳಿಗೆ, ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರ ಗೊಂದಲಗಳಿಗೆ ಈ ರೀತಿಯಾದಂಥ ಒಂದು ಉತ್ತರ, ಸ್ಪಷ್ಟನೆ ಬೇಕಾಗಿತ್ತು ಅಂತ ಅನಿಸುತ್ತೆ ಈ ಟೈಮ್ನಲ್ಲಿ. ಖಂಡಿತವಾಗಿ ಪ್ರಭು. ಯಾಕೆಂತ ಹೇಳಿದ್ರೆ ಈಗ ಬಿಜೆಪಿ ಪಕ್ಷದಲ್ಲಿರಬಹುದು, ಜೊತೆಗೆ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಕೆಲವು ನಾಯಕರುಗಳ ಒಂದು ಹೇಳಿಕೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಒಂದು ಬದಲಾವಣೆ ಆಗುತ್ತೆ, ಈ ತರದ ಒಂದಷ್ಟು ಚರ್ಚೆಗಳಿದ್ವು. ಆದ್ರೆ ಈ ಎಲ್ಲಾ ಚರ್ಚೆಗಳಿಗೂ ಕೂಡ ಈಗ ಫುಲ್ ಸ್ಟಾಪ್ ಇಡುವಂತ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಏನು, ಮುಖ್ಯಮಂತ್ರಿಗಳು ಮೈಸೂರಿಗೆ ಇವತ್ತು KRS ನಲ್ಲಿ ಬಾಗಿನವನ್ನ ಅರ್ಪಿಸುವಂತಹ ಒಂದು ಸಲುವಾಗಿ ಮೈಸೂರಿಗೆ ಬಂದಿದ್ರು. ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಎದುರಾಳಿ ಪಕ್ಷಗಳಿಗೆ ಒಂದು ತಿರುಗೇಟನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಕೂಡ ಏನು, ಡಿ ಕೆ ಶಿವಕುಮಾರ್ ಅವರ ಜೊತೆಗೂಡಿ ಬಂದಂತಹ ಮುಖ್ಯಮಂತ್ರಿಗಳು ನಾವಿಬ್ರು ಕೂಡ ಜೊತೆಯಲ್ಲೇ ಇದ್ದೇವೆ, ನಮ್ಮ ಸರ್ಕಾರ ಬಂಡೆಯ ರೀತಿ 5 ವರ್ಷಗಳ ಕಾಲ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯವರು ಯಾರೇ ಏನೇ ತಂದಾಕಿದ್ರು ಕೂಡ ಅದೇನು ನಡೆಯೋದಿಲ್ಲ. ಯಾಕೆಂತ ಹೇಳಿದ್ರೆ ಆ ಮಾತುಗಳನ್ನು ನಾವು ಯಾರು ಕೂಡ ಕೇಳೋದಿಲ್ಲ. ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ, ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಇರುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಚರ್ಚೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಇರುತ್ತೆ ಅಂತ ಅನ್ನೋ ಮುಖ್ಯಮಂತ್ರಿಗಳು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ಮಾತುಗಳನ್ನು ಎಲ್ಲಿಯೂ ಕೂಡ ಮಾತನಾಡಿಲ್ಲ. ಇದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಬದಲಾಗ್ತಾರ ಅನ್ನೋ ಒಂದು ಚರ್ಚೆಯನ್ನ ಹಾಗೆ ಜೀವಂತವಾಗಿ ಉಳಿಸಿದೆ ಅಂತಾನೂ ಕೂಡ ಹೇಳ್ಬೋದು. ಆದ್ರೆ ಇಲ್ಲಿ ಮಾತನಾಡ್ತಕ್ಕಂಥ ಮುಖ್ಯಮಂತ್ರಿಗಳ ಇನ್ನೊಂದು ಮಾತನ್ನ ನಾವು ಸ್ಪಷ್ಟವಾಗಿ ಕಾಣಬಹುದು. ಏನು, ಆಗಸ್ಟ್ ಇರಬಹುದು, ಸೆಪ್ಟೆಂಬರ್, ಈ ಸಂದರ್ಭಗಳಲ್ಲಿ ಬದಲಾವಣೆ ಆಗುತ್ತೆ, ಈ ತರದ ಚರ್ಚೆಗಳಿದಾವೆ. ಆದ್ರೆ ಅಕ್ಟೋಬರ್ 2ನೇ ತಾರೀಕು ಇರುವಂತಹ ದಸರಾವನ್ನ ನಾನೇ ಉದ್ಘಾಟನೆ ಮಾಡ್ತೇನೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇದನ್ನೇ
ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಾಗಿ ಇವರೇ ಮುಂದುವರಿತಾರ ಅನ್ನೋ ಒಂದು ಅಂಶವೂ ಕೂಡ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಕ್ಟೋಬರ್ 2ನೇ ತಾರೀಕು ಮೈಸೂರಿನಲ್ಲಿ ಇರುವಂತಹ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಏನಿದೆ, ಈ ಒಂದು ಮಹೋತ್ಸವದಲ್ಲಿ ಅವರು ಪುಷ್ಪಾರ್ಚನೆಯನ್ನ ನಾನೇ ಮಾಡ್ತೇನೆ ಅನ್ನೋ ಮಾತುಗಳನ್ನ ಇವತ್ತಿನ ಆ ಒಂದು ಹೇಳಿಕೆಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅವರೇ ಮುಂದುವರಿತಾರೆ ಅನ್ನೋದಲ್ಲಿ ಎಲ್ಲೋ ಒಂದು ಕಡೆ ಅಸ್ಪಷ್ಟವಾಗಿ ಕಂಡು ಬರುತ್ತೆ. ಆದ್ರೆ ಈಗ ಒಂದಷ್ಟು ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಸರ್ಕಾರ ಬೀಳುತ್ತೆ, ಕಾಂಗ್ರೆಸ್ನಲ್ಲಿ ಹಲವು ಬದಲಾವಣೆಗಳಾಗ್ತವೆ, ಈ ತರದ ಒಂದಷ್ಟು ಚರ್ಚೆಗಳೇನಿದ್ವು, ಎಲ್ಲಾ ಚರ್ಚೆಗಳಿಗೂ ಕೂಡ ಮುಖ್ಯಮಂತ್ರಿಗಳು ಇವತ್ತು ಪುನಃಸ್ಥಾಪನೆ ಇಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಕೂಡ ಜೊತೆಯಲ್ಲೇ ಇದ್ದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಕೈಯನ್ನ ಹಿಡಿಯುವ ಮುಖಾಂತರ ಕೈಯನ್ನ ಎತ್ತಿ ಹಿಡಿದು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದೇವೆ, ಎದುರಾಳಿ ಪಕ್ಷದವರು ಏನೇ ತಂದಿಟ್ರು ಕೂಡ ಅದನ್ನ ನಾವು ಕೇಳಲಿಕ್ಕೆ ತಯಾರಿಲ್ಲ, ಜೊತೆಗೆ ಅದು ಯಾವುದೂ ಕೂಡ ನಡೆಯೋದಿಲ್ಲ, ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಇರುತ್ತೆ ಅನ್ನೋ ಒಂದು ಸಂದೇಶವನ್ನ ಈ ಮೂಲಕ ಎದುರಾಳಿ ಪಕ್ಷಗಳಿಗೆ, ಜೊತೆಗೆ ಅವರದೇ ಪಕ್ಷದಲ್ಲಿದ್ದಂತಹ ಒಂದಷ್ಟು ಚರ್ಚೆಗಳೇನಿದ್ವು ಎಲ್ಲಾ ಚರ್ಚೆಗಳಿಗೂ ಕೂಡ ತಿರುಗೇಟನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮಾಡಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯನವರು ಈಗ ಸ್ಪಷ್ಟವಾಗಿ ಹೇಳಿದಾರಲ್ವಾ, ಅಕ್ಟೋಬರ್ 2ಕ್ಕೆ ದಸರಾವನ್ನು, ನಾಡ ಹಬ್ಬ ದಸರಾವನ್ನು ನಾನೇ ಉದ್ಘಾಟನೆ ಮಾಡ್ತೇನೆ. ಇದಕ್ಕಿಂತ ಕ್ಲಾರಿಟಿ ಬಹುಶಃ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಇದು ಬಿ ಜೆ ಪಿಯವ್ರಿಗಿಂತ ಅವ್ರ ಪಕ್ಷದವ್ರಿಗೆ ಗೊಂದಲ ಇತ್ತು, ಯಾಕಂದರೆ ಬಣಗಳಿದ್ದಾವೆ, ಯಾರೂ ತೋರಿಸ್ಕೊಳ್ಳಲ್ಲ. ಬಟ್ ಕೆಲವೊಂದಿಷ್ಟು ಶಾಸಕರು ಅವ್ರ ಪರವಾಗಿ, ಜಾಸ್ತಿ ಜನ ಶಾಸಕರು ಸಿದ್ದರಾಮಯ್ಯ ಪರವಾಗಿ ಅಂತೂ ಇದ್ದಾರೆ, ಬ್ಯಾಟಿಂಗ್ ಮಾಡೋವಂಥವ್ರು. ಹಾಗಾಗಿಯೇ ಈ ಒಂದು ಉತ್ತರ ಒಗ್ಗಟ್ಟಿನ ಸಂದೇಶವನ್ನು ಸಾರಿದೆ.